ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಶ್ರೀ ದಾನಮ್ಮ ದೇವಿಯ ಭಕ್ತೆ. ತಾಯಿ ವರದಾನೇಶ್ವರಿ ನಿಮಗೂ ಆಯುಷ್ಯ, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ, ಹರ್ಷವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳುತ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ನೋಡ್ರಿ, ಇವತ್ತು ನಾನು ಮಾವಿನಕಾಯಿ ಉಪ್ಪಿನಕಾಯಿನ ಹಾಕ್ಬೇಕಂತ ಅಂದ್ಕೊಂಡೇನಿ ರೀ. ಈಗ ಬೇಸಿಗೆಯಲ್ಲಿ ಮಾವಿನಕಾಯಿ ತುಂಬ ಚೆನ್ನಾಗಿರ್ತಾವೆ ರೀ. ಈಗ ನೋಡ್ರಿ, ಈ ಥರ ಮಾವಿನಕಾಯಿ ಉಪ್ಪಿನಕಾಯಿ ಹಾಕಕ್ಕೆ ಮಾವಿನಕಾಯಿ ಭಾರಿ ನೋಡ್ರಿ, ಈ ಥರ ಇರಬೇಕು, ಬಿರುಸು ಇರ್ಬೇಕು ರೀ, ತುಂಬ ಹಿಂಗೆ ಇರ್ಬೇಕು ನೋಡ್ರಿ. ಅಂದ್ರೆ ಇವು ಗಿಡದಂದು ಇಳಿಸಿದ ಕಾಯಿ ತಂದಂಗೆ ಹಿಂಗೆ ತುಂಬಿದ್ದರು. ಇಲ್ಲಾಂದ್ರೆ ಅವು ಬಿದ್ದಿದ ಕಾಯಿ ಹಾಕಿದ್ರೆ ಮಾವಿನಕಾಯಿ ಉಪ್ಪಿನಕಾಯಿ ಕೆಟ್ಟು ಬಿಡ್ತಾವೆ ರೀ. ಅಷ್ಟೇ ಒಂದು ತಿಂಗಳು ಅಷ್ಟೇ ಚಲೋ ಇರ್ತಾರೆ, ಆಮೇಲೆ ಕೆಡ್ತಾವೆ. ಇವು ಏನದ ವರ್ಷಾನ್ಗಟ್ಲೆ ಇಟ್ಟರೆ ಏನೂ ಆಗಲ್ಲ ನೋಡ್ರಿ. ಇಂಥವು ಇಳಿಸಿದ ಕಾಯಿಲೆ ಉಪ್ಪಿನಕಾಯಿ ಹಾಕ್ಬೇಕು ರೀ. ಈಗ ಇವನ್ನ ಸ್ವಚ್ಛಗೆ ತೊಳೆದು ಒರೆಸಿ ತೊಗೊಂಡೇನಿ ರೀ. ಈಗೇನದ ಇವನ್ನ ಹೋಳ್ತೀನಿ ನೋಡಿರಿ, ಸಣ್ಣಗೆ ಕಟ್ ಮಾಡ್ಕೊಂಬರ್ತೀನಿ ರೀ. ನೋಡಿರಿ, ಈಗ ಈ ಮಾವಿನಕಾಯಿನ ಹೊಳ್ಕೊತೀನಿ ನೋಡಿರಿ. ಈ ಥರ ನಾವು ಹೋಳಿ ನೋಡಿರಿ, ಈ ಥರ ಹಿಂಗೆ ಇರ್ಬೇಕು ರೀ ಮಾವಿನಕಾಯಿ, ಅಂದ್ರೆ ಉಪ್ಪಿನಕಾಯಿ ಮಸ್ತ್ ಆಗ್ತದೆ. ಈ ಥರ ಹೊಳ್ಕೊಂಡು ಹಿಂಗೆ ಸಣ್ಣ ಸಣ್ಣ ಪೀಸ್ ಮಾಡ್ಕೊತೀವಿ ನೋಡಿರಿ. ನೋಡಿರಿ, ಈ ಥರ ಪೀಸ್ ಮಾಡ್ಕೋಬೇಕು ರೀ, ಅಂದ್ರೆ ಉಪ್ಪಿನಕಾಯಿ ಭಾರಿ ಇರ್ತವೆ. ಇದೇ ಥರ ಇವೆಲ್ಲನೂ ಹೊಳ್ಕೊಂಡು ಬರ್ತೀನಿ ನೋಡಿರಿ. ಈ ಥರ ಎಲ್ಲನೂ ಕಟ್ ಮಾಡ್ಕೊಂಬರ್ತಾರೆ ನೋಡಿರಿ. ಈಗೆಲ್ಲ ಈ ಥರನ ಎಲ್ಲ ಹೊಳ್ಕೊಂಬಂದೀನಿ ರೀ. ಈ ಥರ ಚೆಂದಾಗಿ ಪೀಸ್ ಮಾಡ್ಕೋಬೇಕು ನೋಡಿರಿ. ಮಸ್ತಾಗಿ ಚೆಂದ ಎಲ್ಲ ಒಟ್ಟು ಕಟ್ ಮಾಡ್ಕೊಂಬಂದೀನಿ ರೀ. ಈಗ ಇದಕ್ಕೆ ಸಾಸಿವೆ, ಮೆಂತ್ಯ, ಜೀರಿಗೆ ತೊಗೊಂಡಿನಿ ನೋಡಿರಿ. ಇವನ್ನ ಹುರಿತೀನಿ ರೀ. ಸಾಸಿವೆ ಸ್ವಲ್ಪ ಜಾಸ್ತಿ ತೊಗೊಂಡಿನಿ ರೀ. ಚಮಚ ಇದು ಮೆಂತ್ಯ ಒಂದು 2 ಚಮಚ ತೊಗೊಂಡೇನಿ ರೀ. 1 ಚಮಚ ಜೀರಿಗೆ ತೊಗೊಂಡು ನೋಡಿರಿ. ಇವನ್ನೆಲ್ಲ ಹುರಿತೀನಿ ನೋಡಿರಿ. ನೋಡಿರಿ, ಬುಟ್ಟಿ ಇಟ್ಟಿದ್ದೀನಿ ರೀ. ಇದಕ್ಕೆ ಮೊದಲಿಗೆ ಮೆಂತ್ಯ ಹಾಕ್ತೀನಿ ನೋಡಿರಿ. ಮೆಂತ್ಯ ಹುರ್ಕೊತಾರೆ. ಈಗ ನೋಡಿರಿ, ಇವು ಹುರಿದಾಗ ತೆಗಿತೀನಿ ನೋಡಿರಿ. ಇವು ತೆಗ್ದೀನಿ ರೀ. ಈಗ ಸಾಸಿವೆ ಹುರ್ಕೊತಾರೆ. ಈಗ ಸಾಸಿವೆನೂ ಸ್ವಲ್ಪ ಬೆಚ್ಚ ಮಾಡ್ಕೊಂಡ್ಬರ್ತಾರೆ ನೋಡಿರಿ. ಈಗ ಇದ್ರಾಗೆ ಜೀರಿಗೆನೂ ಹಾಕ್ತೀನಿ ರೀ. ಎರಡು ಕೂಡಿ ಬೆಚ್ಚ ಹಾಕ್ತೀನಿ. ಈಗ ನೋಡಿರಿ, ಇದನ್ನು ಹುರಿದಾಗ ತೆಗಿತಾರೆ. ಈಗ ಇವೆರಡು ಸ್ವಲ್ಪ ತಣ್ಣಗಲ್ರಿ, ಅಲ್ಲಿ ತನಕ ಬೆಳ್ಳುಳ್ಳಿ ಸುರಿತೀನಿ ನೋಡಿರಿ. ನಾನು ಇದಕ್ಕೆ ಉಪ್ಪಿನಕಾಯಿ ಹಾಕ್ಲಿಕ್ಕೆ ಬೆಳ್ಳುಳ್ಳಿ ಸುಲ್ಕೋತಾರೆ. ಇದಕ್ಕೆ ನೋಡಿರಿ ಒಂದು 5 ಗಡ್ಡೆ ಬೆಳ್ಳುಳ್ಳಿ ತೊಗೊಂಡಿನಿ ರೀ. ಇವನ್ನ ಚೆಂದಾಗಿ ಸಿಪ್ಪೆ ತೆಗಿತೀನಿ ನೋಡಿರಿ. ನೋಡಿರಿ, ಬೆಳ್ಳುಳ್ಳಿನೂ ಸುಲ್ಕೊಂಬಂದಿನಿ ರೀ. ಇವು ಭೀ ತಣ್ಣಗಾಗ್ಯಾವ ರೀ. ಈಗೇನದ ಇವನ್ನ ಮಿಕ್ಸಿಗೆ ಹಾಕಿ ಪುಡಿ ಮಾಡ್ಕೊಂಬರ್ತಾರೆ. ಈಗ ನೋಡಿರಿ, ಮಿಕ್ಸಿಗೆ ಹಾಕಿದ್ರೆ ಮಿಕ್ಸಿ ಜಾರಿಗೆ ಇದನ್ನು ಪುಡಿ ಮಾಡ್ಕೊಂಬರ್ತಾರೆ ನೋಡಿರಿ. ಇದು ಸಣ್ಣಗೆ ಪುಡಿ ಮಾಡ್ಕೊಂಬಂದೀನಿ ರೀ. ಈಗ ಇದನ್ನು ಇವು ಉಪ್ಪಿನಕಾಯಿ ಮಾವಿನಕಾಯಿ ಹೊಳ್ಕೊಂಬಂದಿನಲ್ಲ ಪೀಸ, ಇವಕ್ಕೆ ಹಾಕ್ತೀನಿ ನೋಡಿರಿ. ಈಗ ಮೊದಲಿಗೆ ಉಪ್ಪು ಹಾಕ್ತೀನಿ ನೋಡಿರಿ. ಈಗ ಉಪ್ಪು ಹಾಕ್ತಾರೆ. ನೋಡಿರಿ, ಈಗ ಉಪ್ಪು ಹಾಕೀನಿ. ಈಗ ಇದು ಏನು ಮಿಕ್ಸಿ ಮಾಡ್ಕೊಂಬಂದಿನಲ್ಲ ರೀ, ಜೀರಿಗೆ, ಸಾಸಿವೆ, ಮೆಂತ್ಯದ ಪುಡಿ ಇದನ್ನು ಹಾಕ್ತೀನಿ ನೋಡಿರಿ. ಈಗ ಅರಿಶಿನ ಪುಡಿ ಹಾಕ್ತೀನಿ ನೋಡಿರಿ. ಈಗ ಖಾರ ಹಾಕ್ತೀನಿ ನೋಡಿರಿ. ಅಚ್ಚು ಖಾರದ ಪುಡಿ ರೀ. ಈಗ ಇದೇನು ಬೆಳ್ಳುಳ್ಳಿ ಸುಲ್ಕೊಂಬಂದಿನಿ ರೀ, ಇದೆಲ್ಲ ಜಸ್ಕೊಂಡೀನಿ ರೀ. ಈಗ ಇದನ್ನು ಹಾಕ್ತೀನಿ ನೋಡಿರಿ. ಈಗ ಎಲ್ಲನ ಚೆಂದಾಗಿ ಕಲಿಸ್ತೀನಿ ನೋಡಿರಿ. ಚೆಂದಾಗಿ ಕಲಿಸ್ಕೋಬೇಕ್ರೆ ಅಂದ್ರೆ ಮಸ್ತ್ ಆಗ್ತಾವ್ರಿ ಉಪ್ಪಿನಕಾಯಿ. ಈಗೆಲ್ಲನ ಮಿಕ್ಸ್ ಮಾಡ್ಕೊತಾನೆ ನೋಡಿರಿ. ಈಗ ನೋಡಿರಿ, ಈ ಥರ ಚೆಂದಾಗಿ ಎಲ್ಲನೂ ಕಲಿಸ್ಕೋಬೇಕು. ಚೆಂದಾಗೆ ಈಗೆಲ್ಲ ಚೆಂದಾಗಿ ಮಿಕ್ಸ್ ಮಾಡ್ಕೊಂಬರ್ತಾರೆ ನೋಡಿರಿ. ಈ ಥರ ಎಲ್ಲನೂ ಚೆಂದಾಗಿ ಮಿಕ್ಸ್ ಮಾಡೀನಿ ರೀ. ಈಗ ನಾನೇನದು ಎಣ್ಣೆ ಹೀಗೆ ಹಾಕಲ್ರಿ. ಈಗ ಈ ಥರನೇ ಮಾಡಿ ಈಗ ಡಬ್ಬಿಗೆ ಹಾಕಿಡ್ತಾರೆ. ಇದು 1 ವಾರ ಆದಮೇಲೆ ಅವಾಗ
ಮತ್ತು ಇವು ಜೀರಿಗೆ ಸಾಸಿವೆ ಹಾಕಿ ಒಗ್ಗರಣೆ ಕಲಿಸ್ತೀನಿ ನೋಡಿರಿ ಎಣ್ಣೆಯಾಗ. ಎಣ್ಣೆ ಕಾಯ್ಲಿಕ್ಕಿಟ್ರೆ ಅದ್ರ ಜೀರಿಗೆ ಸಾಸಿವೆ ಮ್ಯಾಗ ಒಂದು ಸ್ವಲ್ಪ ಹಾಕಿದ್ರೆ ಬೇಕಂದ್ರೆ ಹಾಕಿದ್ರೆ ಇಲ್ಲಾಂದ್ರೆ ಬಿಟ್ಟರು ನಡೀತದೆ ರೀ. ಆ ಥರ ಎಣ್ಣೆ ಕಾಯಿಸಿ ಜೀರಿಗೆ ಸಾಸಿವೆ ಹಾಕಿ ಇದ್ರಾಗ ಹಾಕಿ ಕಲಸೋದು ನೋಡಿರಿ. ಈ ಒಂದು ವಾರ ತನಕ ಇಷ್ಟೇ ಹಿಂಗೆ ಬಿಡೋದ್ರಿ, ಅಂದ್ರೆ ಡಬ್ಬಿ ತುಂಬಿಟ್ಬಿಡ್ತಾರೆ. ಈಗ ಇನ್ನೊಂದು ಸ್ವಲ್ಪ ಒಂದು ತಾಸು ಇಷ್ಟೇ ಬಿಡ್ತೀನಿ ರೀ. ಎಲ್ಲ ನೀರು ಬಿಡ್ಬೋತದ್ರಿ. ಅದು ನೀರು ಬಿಡ್ತಂದ್ರೆ ಅವಾಗ ಮತ್ತೆ ಮೆತ್ತಗೆ ಆಗಿರ್ತಾವೆ ರೀ. ಈಗ ಜಸ್ಟ್ ಹಾಕಿನಲ್ಲ ರೀ, ನಾವು ಉದುರು ಅದ ರೀ. ಒಂದು ತಾಸು ಬಿಟ್ಟ ಮೇಲೆ ತೋರಿಸ್ತೀನಿ ರೀ ನಿಮಗೆ. ಎಲ್ಲ ನೀರು ಬಿಟ್ಟಿರ್ತಾವೆ ರೀ. ಒಂದು ತಾಸು ಆದಮೇಲೆ ಅವಾಗ ಡಬ್ಬಿಗೆ ಹಾಕಿಡ್ತೀನಿ ನೋಡಿರಿ. ಇದನ್ನು ನಾನು ಹಾಗೆ ಎರಡು ತಾಸು ಮೇಲೆ ಬಿಟ್ಟಿದ್ದೆ ರೀ. ಎಷ್ಟು ಚಂದ ಇವಾಗ ನೋಡಿರಿ, ಎಲ್ಲ ರಸ ನೀರು ಬಿಟ್ಟದ ನೋಡಿರಿ. ಇದನ್ನು ಹೇಗೂ ಊಟ ಮಾಡ್ಬೋದು ರೀ. ಇಲ್ಲ ನಾವು ಒಗ್ಗರಣೆ ಹಾಕ್ತೇವೆ ಅಂದ್ರೆ ಜೀರಿಗೆ ಸಾಸಿವೆ ಹಾಕಿ ಎಣ್ಣೆ ಹಾಕಿ ಒಗ್ಗರಣೆಗೂ ಮಾಡ್ಕೊಬೋದು ರೀ. ಹೀಗೆ ಇದು ಇಟ್ಟರು ಭೀ ನಡೀತದೆ ರೀ. ಇದನ್ನು ಭಾರಿ ಟೇಸ್ಟ್ ಬರ್ತಾವೆ ನೋಡಿರಿ ಮಸ್ತ್ ಆಗ್ಯಾವ್ರಿ. ಈಗ ನಾನು ಇದನ್ನು ಡಬ್ಬಿಗೆ ಹಾಕಿಡ್ತೀನಿ ನೋಡಿರಿ. ಒಂದು ವಾರ ಆದಮೇಲೆ ಒಗ್ಗರಣೆ ಹಾಕ್ತೀನಿ ರೀ ನಾನು. ಅವಾಗ ತೀರ ಚಂದ ಮೆತ್ತಗಾಗಿರ್ತಾವೆ ರೀ. ಅವಾಗ ಒಗ್ಗರಣೆ ಹಾಕ್ತಾರೆ. ಈಗ ನಾನು ಡಬ್ಬಿಗೆ ಹಾಕಿಡ್ತೀನಿ ನೋಡಿರಿ. ಈಗ ನೋಡಿರಿ ಚೆಂದಾಗಿ ಮಿಕ್ಸ್ ಮಾಡಿದ್ರಲ್ಲ. ಈಗ ಈ ಡಬ್ಬಿಗೆ ಹಾಕ್ತಾನೆ ನೋಡಿರಿ. ಇದನ್ನು ಸ್ವಚ್ಛಗೆ ತೊಳೆದು ಒಣಗಿಸೇನ್ರಿ. ಇದಕ್ಕೆ ಹಾಕಿಟ್ಟು ಒಂದು ವಾರ ಆದಮೇಲೆ ಅವಾಗ ಒಗ್ಗರಣೆ ಹಾಕ್ತೀನಿ ನೋಡಿರಿ ನಾನು. ಇದೇ ಥರ ಎಲ್ಲನೂ ಡಬ್ಬಿ ತುಂಬಿಡ್ತೇನೆ ನೋಡಿರಿ. ಈ ಥರ ಎಲ್ಲ ಡಬ್ಬಿಗೆ ಹಾಕೇನ್ರಿ. ಒಂದು ವಾರ ಆದಮೇಲೆ ತೋರಿಸ್ತೀನಿ ರೀ ನಿಮಗೆ. ಮತ್ತು ಒಗ್ಗರಣೆ ಹಾಕ್ತಾರೆ ಅವಾಗ ನೋಡಿರಿ. ಈ ಥರ ಬಂದಾವ ನೋಡಿರಿ ಮಾವಿನಕಾಯಿ ಉಪ್ಪಿನಕಾಯಿ ಮಸ್ತ್ ರೀ. ವರ್ಷಾನ್ಗಟ್ಲೆ ಇಟ್ಟರೆ ಏನೂ ಆಗಂಗಿಲ್ಲ ನೋಡಿರಿ, ಅಷ್ಟು ಚಂದ ಇರ್ತಾವೆ. ಈಗ ಇದನ್ನು ಹೀಗೆ ಮುಚ್ಚಿಟ್ಬಿಡ್ತೀನಿ ನೋಡಿರಿ. ಒಂದು ವಾರ ಆಗನ ತೋರಿಸ್ತೀನಿ ರೀ ನಿಮ್ಗೆ ನೋಡಿರಿ. ಈಗ ಒಂದು ವಾರ ಆಗ್ಯದ್ರಿ. ಇವು ಉಪ್ಪಿನಕಾಯಿನ ಈಗ ಒಗ್ಗರಣೆ ಹಾಕ್ತೀನಿ ನೋಡಿರಿ. ಮಸ್ತ್ ರಸ ಬಿಟ್ಟವ್ರಿ ನೋಡಿರಿ. ಹಿಂಗಾಗ್ಯಾವ. ಈಗ ಇದನ್ನು ಎಣ್ಣೆ ಜೀರಿಗೆ ಸಾಸಿವೆ ಸ್ವಲ್ಪ ಒಳಗಡೆ ಹಾಕಿ ಒಗ್ಗರಣೆ ಹಾಕ್ತೀನಿ ನೋಡಿರಿ. ಈಗ ನೋಡಿರಿ ಎಣ್ಣೆ ಕಾಯಿ ಹಾಕಿಟ್ಟೇನಿ ರೀ. ಇದಕ್ಕೆ ಸ್ವಲ್ಪ ಜೀರಿಗೆ ಸಾಸಿವೆ ಹಾಕ್ತಾರೆ. ಈಗ ಜೀರಿಗೆ ಹಾಕ್ತೀನಿ ನೋಡಿರಿ. ಹಾಗೆ ಸಾಸಿವೆನೂ ಹಾಕ್ತೀನಿ ರೀ. ಇದಕ್ಕೊಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ತೀನಿ ನೋಡಿರಿ. ಸ್ವಲ್ಪ ಕೆಂಪು ಖಾರ ಹಾಕ್ತೀನಿ ರೀ. ಉಪ್ಪಿನಕಾಯಿ ಹಾಕಾಕರು ಸ್ವಲ್ಪ ಹಾಕೀನಿ ರೀ. ಅದಕ್ಕೆ ಈಗ ಒಂದು ಜರ ಹಾಕ್ತೀನಿ ನೋಡಿರಿ. ಈಗ ಇದನ್ನೆಲ್ಲ ಚೆಂದಾಗಿ ಮಿಕ್ಸ್ ಮಾಡ್ತಾರೆ. ಈಗ ಇದನ್ನು ನೋಡಿರಿ ಮಿಕ್ಸ್ ಮಾಡ್ಕೊಂಡು ಈಗ ಗ್ಯಾಸ್ ಆಫ್ ಮಾಡ್ಬೇಕು ರೀ. ಭಾಳ ಕೈ ಆಡಿಲ್ಲ, ಗ್ಯಾಸ್ ಆಫ್ ಮಾಡೀನಿ. ಈಗ ಇದನ್ನು ತಣ್ಣಗಾಗತ್ತೆ ರೀ. ಒಂದು ಸ್ವಲ್ಪ ತಣ್ಣಗಾಗ ನಾವು ಉಪ್ಪಿನಕಾಯಿ ಇದ್ರಾಗ ಹಾಕ್ತೀನಿ ನೋಡಿರಿ. ಈಗ ತಣ್ಣಗಾಗಕ್ಕೆ ಬಿಡ್ತಾರೆ ಅನ್ಕ. ಈಗ ನೋಡಿರಿ ಇದು ಪೂರ್ತಿ ತಣ್ಣಗಾಗಿದ್ರಿ. ಈಗ ಇವು ಉಪ್ಪಿನಕಾಯಿನ ಇದಕ್ಕೆ ಹಾಕ್ತೀನಿ ನೋಡಿರಿ. ಈ ಥರ ಹಾಕಿದ್ರೆ ಇವು ಚೆಂದಾಗಿ ಕಲಿಸ್ತೀನಿ ರೀ. ಇವನ್ನೇನಾದ್ರು ಮತ್ತೆ ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಮತ್ತೆ ಗಟ್ಟಿ ಆಗ್ತದೆ ರಸ. ಮಸ್ತ್ ಇವು ನೋಡಿರಿ ಉಪ್ಪಿನಕಾಯಿ. ನೀವು ಬೇಕಂದ್ರೆ ಇದಕ್ಕೆ ಸ್ವೀಟು ಹಾಕೋಬೋದು ರೀ. ಸಕ್ಕರೆ ರೀ, ಬೆಲ್ಲ ರೀ. ನಾ ಏನೂ ಹಾಕಲ್ರಿ, ಹಾಗೆ ಇದು ಮಾಡಿ ಹಾಗೆ ಹಾಕ್ತಾರೆ. ಹಾಗೆ ಭಾರಿ ಟೇಸ್ಟ್ ಇರ್ತಾವೆ ನೋಡಿರಿ. ಮಸ್ತ್ ನೋಡಿರಿ ಉಪ್ಪಿನಕಾಯಿ. ಮಾವಿನಕಾಯಿ ಉಪ್ಪಿನಕಾಯಿ ವರ್ಷಾನ್ಗಟ್ಲೆ ಇಟ್ಟರು ಏನೂ ಆಗಂಗಿಲ್ಲ ನೋಡಿರಿ ಅವಕ್ಕೆ. ಈಗ ಮತ್ತೆ ಡಬ್ಬಿಗೆ ಹಾಕಿಡ್ತಾರೆ. ಈ ಉಪ್ಪಿನಕಾಯಿ ವಿಡಿಯೋನ ನಿಮಗೆ ಇಷ್ಟ ಆಯ್ತು ಅಂತ ಅನ್ಕೋತೀನಿ ರೀ. ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸಬ್ರು ನೋಡೋರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹೀಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ. ಈ ಮಾವಿನಕಾಯಿ ಉಪ್ಪಿನಕಾಯಿ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸ್ರಿ. ನಮಸ್ಕಾರ ರೀ ಎಲ್ಲರಿಗೂ. ನೋಡಿರಿ ಈಗ ಡಬ್ಬಿಗೆ ಹಾಕಿಟ್ಟೆ ನೋಡಿರಿ.
ವರ್ಷ ಪೂರ್ತಿ ಬರುವಂಥ ಉಪ್ಪಿನಕಾಯಿ ನೋಡ್ರಿ. ಮಸ್ತ್ ಅಂದ್ರೆ ಮಸ್ತ್ ಆಗ್ಯಾವ್ರಿ ನೋಡ್ರಿ. ಸೂಪರ್ ಬಂದ ನೋಡ್ರಿ. ನಮಸ್ಕಾರ ಎಲ್ಲರಿಗೂ.